ಹೋಗಾರ ಚಲನಚಿತ್ರ ಚಿತ್ರೀಕರಣ ಸಂಪೂರ್ಣವಾಗಿ ಮುಗಿದಿದೆ. ಹೌದು ವೀಕ್ಷಕರೇ, ಸೈತನಕೊಳ್ಳ ಮಠದಲ್ಲಿ ಕುಂಬಳಕಾಯಿ ಪೂಜೆಯನ್ನ ಮಾಡಿ ಚಿತ್ರೀಕರಣವನ್ನ ಮುಗಿಸಲಾಗಿದೆ ಎಂದು ನಿರ್ದೇಶಕ ಲೋಕೇಶ್ ವಿದ್ಯಾಧರ್ ಅವರು ತಿಳಿಸಿದ್ದಾರೆ. ಸೈತನಕೊಳ್ಳ ಶ್ರೀಗಳಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ಚಿತ್ರಕ್ಕೆ ಆಶೀರ್ವದಿಸಿ ಹಾಗೂ ಸಂಪೂರ್ಣ ಬೆಂಬಲವನ್ನ ನೀಡಿದ್ದಾರೆ. ಚಿತ್ರದಲ್ಲಿ ನಾಯಕರಾಗಿ ಸಂತೋಷ್ ಪಾಟೀಲ್, ನಾಯಕಿಯಾಗಿ ಅಪೂರ್ವ, ಸುನಂದ ಕಲಬುರ್ಗಿ, ಮಹಾಂತೇಶ್ ಹೊಳ್ಳೂರ್, ಮಾಸ್ಟರ್ ತೇಜಸ್, ಕಾಮಿಡಿ ಕಿಲಾಡಿ ಖ್ಯಾತಿಯ ದಾನಪ್ಪ, ಮುತ್ತುರಾಜ್ ಬುದ್ನಿ, ಕಿಟ್ಟಿ ತಾಳಿಕೋಟೆ, ಮಂಜುಳಾ ಅರಸ್, ಭಾವನಾ ಶಿಂದೆ, ಕುಮಾರಿ ಧನ್ಯ, ಕಿರಣ್, ದಶರಥ್, ತಾಂತ್ರಿಕ ವರ್ಗದಲ್ಲಿ ಡಿಒಪಿ ಜನಾರ್ದನ, ರಾಜು, ಶರಣು, ಸುನ್ನಳ್ಳಿ, ನೃತ್ಯ ನಾಗರಾಜ್, ಸಂಭಾಷಣೆ ಶಿವಂ ಬೆಂಗೇರಿ, ಸಾಹಿತ್ಯ ಲೋಕೇಶ್ ವಿದ್ಯಾಧರ್, ಶಿವರಾಜ್ ಕಿನ್ನಾಳ್, ರಾಜ್, ಸಂಗೀತ ರಿಥಮ್ ಕುಟ್ಟಿ, ಕತೆ ಚಿತ್ರಕಥೆ ನಿರ್ದೇಶನ ಲೋಕೇಶ್ ವಿದ್ಯಾಧರ್. ಈ ಚಿತ್ರವು ಕೀರ್ತನಾ ಮೂವಿ ಮೇಕರ್ಸ್ ಹಾಗೂ ಕೆಆರ್ಎಸ್ ಪ್ರೊಡಕ್ಷನ್ನಲ್ಲಿ ಮೂಡಿಬಂದಿದೆ. 28 ದಿನಗಳ ಕಾಲ ಸಿದ್ದನಕೊಳ್ಳ ಮಠ ಹಾಗೂ ಗ್ರಾಮದ ಸುತ್ತಮುತ್ತ ಪ್ರದೇಶದಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಎಂದು ನಿರ್ದೇಶಕರು ತಿಳಿಸಿದ್ದಾರೆ. 28 ದಿನಗಳವರೆಗೆ ನಮ್ಮನ್ನೆಲ್ಲ ಪಾಲನೆ ಪೋಷಣೆಯನ್ನು ಮಾಡಿ ನಮ್ಮ ಚಿತ್ರದಲ್ಲಿ ಅವರು ಕೂಡ ಒಂದು ಪಾತ್ರವನ್ನು ನಿರ್ವಹಿಸಿ ಈ ನಮ್ಮ ಚಿತ್ರಕ್ಕೆ ಒಂದು ಮುಕುಟಪ್ರಾಯವಾದಂತಹ ಪರಮ ಪೂಜ್ಯ ಸಿದ್ದನಕೊಳ್ಳ ಶ್ರೀಗಳಿಗೆ ನಮ್ಮ ಈ ಹೋಗಾರ ಚಿತ್ರ ತಂಡದ ಪರವಾಗಿ ಅನಂತ ಧನ್ಯವಾದಗಳನ್ನು. ಇಲ್ಲಿವರೆಗೆ ನಮ್ಮ ಚಿತ್ರತಂಡದ ಎಲ್ಲರಲ್ಲಿಯೂ ನಾನು ಒಂದು ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಹೊಸಲಿ ದಾಟಿದ್ರಿಂದ ನಾವು ಚಿತ್ರೀಕರಣ ಪ್ರಾರಂಭ ಮಾಡಿದ್ರಿಂದ ಇವತ್ತಿನ ತನಕ ಏನೇನು ಘಟನೆಗಳು ನಡೆದವು ಎಲ್ಲವೂ ಮಾಡ್ತೇವೆ. ಅದು ಕಹಿ ಘಟನೆ ಇರ್ಬೋದು, ಅದು ಸಂತೋಷದ ಘಟನೆಗಳಿರ್ಬೋದು, ಇನ್ನು ಒಂದು ಎಲ್ಲರೂ ಮತ್ತು ಹೊಸ ಒಂದು ಬೆಳೆ ಹಾಡಿ ಹಾಕೊಂಡು ಅವರೆಲ್ಲರೂ ಇನ್ನು ಮುಂದಿನ ಚಿತ್ರಕ್ಕೆ ಮಣಿಯಾಗುವಂತೆ ಇನ್ನು 2 ದಿನಗಳಲ್ಲಿ ಪೂಜ್ಯ ಶ್ರೀಗಳ ಒಂದು ಸಾನ್ನಿಧ್ಯದಲ್ಲಿ ಶರಣಾರ್ಥಿ ಅಂತ ಹೇಳಿ ಬಸವಣ್ಣನವರ ಕಾಲದ ಒಂದು ಚಿತ್ರವನ್ನು ನಾವು ನಿರ್ಮಿಸ್ತಾ ಇದ್ದೀವಿ. ಗುರುದತ್ ಮುಸುರಿಯವರು ಅದರ ನಿರ್ದೇಶನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಅನೇಕ ಬೆಂಗಳೂರಿನ ತಂಡದವರು ನಮ್ಮ ಜೊತೆ ಕೂಡ್ತಾ ಇದ್ದಾರೆ. ಅದರ ಜೊತೆ ಲೋಕೇಶ್ ಅವರು ಅವರ, ಆಮೇಲೆ ಸುನಂದ ಅವರು ಅವರ, ಆಮೇಲೆ ನಮ್ಮ ಉಳಿದ ಎಲ್ಲ ಕಲಾವಿದರು ಕೂಡ ಈ ನಮ್ಮ ಸ್ಥಳೀಯ ಉತ್ತರ ಕರ್ನಾಟಕದ ನಮ್ಮ ಕಿಚ್ ಏನೈತಿ ಅನ್ನೋದನ್ನ ಈಗ ನಾವು ಚಿತ್ರರಂಗಕ್ಕೆ ತೋರಿಸುವಂತ ಕಾಲವನ್ನ ಇದೆ. ಆ ಕಾಲವನ್ನ ಈ ಮಠದಿಂದ ನಾವೆಲ್ಲ ಶ್ರೀಗಳ ಆಶೀರ್ವಾದದಿಂದ ಆ ಚಿತ್ರವನ್ನ ನಾವು ಇದೇ ಸಿದ್ದನಕೊಳ್ಳದ ಶ್ರೀ ಕ್ಷೇತ್ರದಲ್ಲಿಯೇ ಆ ಚಿತ್ರೀಕರಣವನ್ನು ಮಾಡಿ ನಾವೆಲ್ಲರೂ ಕೂಡ ಅದಕ್ಕೆ ಸಹಾಯ ಸಹಕಾರವನ್ನ ತಾವೆಲ್ಲರೂ ಕೂಡಿ ನೀಡಬೇಕು. ಅದಕ್ಕೆ ಈಗ ನಾ ಏನು ಹೇಳಿದಲ್ಲ, ಯಾವುದೇ ಘಟನೆಗಳು ನಡೆದಿದ್ರು ನಾವು ಹೊಸಲಿ ದಾಟಿದ ಕೂಡ ಎಲ್ಲ ಮರೆತು ಇನ್ನು ಹೊಸ ಮನುಷ್ಯರಾಗುವ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಂಡು ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಆಮೇಲೆ ಹೋಗಾರ ಅನ್ನೋ ಚಿತ್ರ ಈ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಈ ಕ್ರೀಡೆಗಾಗಿ ಅಂದ್ರೆ ನಮ್ಮ ದೇಶಿ ಕ್ರೀಡೆ ಮಲ್ಲಕಂಬ ಅನ್ನೋದು ಒಂದು ದೇಶಿ ಕ್ರೀಡೆ. ದೇಶಿ ಕ್ರೀಡೆಗೆ ವಿದೇಶದಲ್ಲಿ ಎಷ್ಟು ಮಹತ್ವತೆ ಇದೆ ಅನ್ನೋದನ್ನ ನಾವು ಈ ಚಿತ್ರದ ಮೂಲಕ ತೋರ್ಸಾಕತ್ತೀವಿ. ಆ ಚಿತ್ರ ಯಶಸ್ವಿ ಆಗೇ ಆಗುತ್ತೆ. ಅದಕ್ಕೆ ರಾಷ್ಟ್ರ ಪ್ರಶಸ್ತಿನೂ ಬರುತ್ತೆ, ರಾಜ್ಯ ಪ್ರಶಸ್ತಿನೂ ಬರುತ್ತೆ. ಅದಕ್ಕಾಗಿ ನಮಗೇನು ಇಲ್ಲಿವರೆಗೆ ನಮಗೇನು ಅನ್ನದಾತರ ಇರುವಂತಹ ನಿರ್ಮಾಪಕರು ಯಶಸ್ವಿಯಾಗಿ ಅವರ ಹೊಟ್ಟೆ ತುಂಬಲಿ ಅಂತ ಹೇಳಿ ನಾ ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ಶುಭವನ್ನು ಹಾರೈಸಿ ನನ್ನ ಒಂದೆರಡು ಮಾತುಗಳನ್ನು. ಈ ಒಂದು ಕ್ಷೇತ್ರದಲ್ಲಿ ನಾನು ಸಿನಿಮಾ ಮಾಡಬೇಕು ಅಪ್ಪಾಜಿನ ಕಾರಣ. ಲಾಸ್ಟ್ ಇಯರ್ ಫಂಕ್ಷನ್ ಬಂದಿದ್ವಿ. ಅವತ್ತು ಅವ್ರು ಹೇಳಿದ್ರು, ಅವ್ರ ಸಿನಿಮಾ ಮಾಡು, ನಿಮ್ಗೆ ಏನು ಬೇಕು ಎಲ್ಲ ಸವಲತ್ತುಗಳನ್ನು ಮತ್ತು ಉಳ್ಕೊಳ್ಳೋದಕ್ಕೆ ಊಟಕ್ಕೆ ಎಲ್ಲ ಒದಗಿಸ್ತೀವಿ ಅಂತ ಒಂದು ಧೈರ್ಯ ಕೊಟ್ಟಿದ್ರು. ಆ ಧೈರ್ಯದ ಮೇಲೆ ನಾನು ಇಲ್ಲಿ ಒಂದು ಸಿನಿಮಾ ಮಾಡಿದೆ. 28 ದಿನಗಳ ಕಾಲ ಪೂರೈಸಿದ್ವಿ. ಅದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಪರಮ ಪೂಜ್ಯ ಶ್ರೀ ಶಿವಕುಮಾರ ಸ್ವಾಮಿಗಳಿಂದ. ಸೊ ಆ ರೀತಿ ಇನ್ನೂ ಕೆಲವರು ಸಿನಿಮಾ ಮಾಡಬೇಕು ಅಂತಿರೋರು ತುಂಬ ಜನ ಇದ್ದಾರೆ. ನಮ್ಮ ಅಜ್ಜರ ಆಶೀರ್ವಾದ ಪಡೆದು ಧಾರಾಳವಾಗಿ ಕಷ್ಟ ನಷ್ಟ ಏನು ಇದ್ದೀರಾ ಬಂದು ಸಿನಿಮಾ ಮಾಡಿಕೊಂಡು ಮುಗಿಸ್ಕೊಂಡು ಹೋಗ್ಬೋದು. ನಮಗೆ ಇವರು ನಡೆದಂತೂ ನೋಡಿದ್ದಾರೆ ಮತ್ತು ನಮ್ಮನ್ನು ಯಶಸ್ವಿಗೆ ಹಾದಿಗೆ ಇವರೊಂದು ಅಡಿಪಾಯ ಆಗಿದ್ದಾರೆ. ಹಾಗಾಗಿ ನಮ್ಮ ಚಲನಚಿತ್ರ ತಂಡದಿಂದ ಮತ್ತೊಮ್ಮೆ ಅವರ ಅಜ್ಜರಿಗೆ ಹೃದಯದ ವಂದನೆ. ತುಂಬ ಧನ್ಯವಾದಗಳು ಅಷ್ಟು ಇಷ್ಟಪಡ್ತೀನಿ. ಎಲ್ಲರೂ ಕಷ್ಟಪಟ್ಟು ಬಿಸಿಲಲ್ಲಿ ಬಳಲಿ ಸಿನಿಮಾ ಮಾಡಿದ್ದೀವಿ.
ಅಪ್ಪಾಜಿ ಆಶೀರ್ವಾದ ಅಂತೂ ನಾನು ಏನಂತ ಹೇಳಿ ಒಂಥರ ತಾಯಿ ಹೃದಯ ಅನ್ಬೇಕು ಅಪ್ಪಾಜಿ ಬಗ್ಗೆ ನಾನು ಹೇಳ್ಬೇಕಂದ್ರೆ ನಿಜವಾಗ್ಲೂ ಕಣ್ಣಲ್ಲಿ ಬರ್ತೀವಿ ಇವತ್ತು ಹೋಗ್ಬೇಕಂದ್ರೆ 25 ದಿವಸ ಒಂದು ತಿಂಗಳಾಯ್ತು ನಾವು ಇಲ್ಲಿ ಬಂದು ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಬಾಯಲ್ಲಿ ಬರೋಕೆ ಫಸ್ಟ್ ಯಾರನ್ನ ಬರಲಿ ಹೋಗಿ ಊಟ ಮಾಡಿ ಅದು ಒಂದು ತಾಯಿ ಮಾತ್ರನೇ ಬರುತ್ತೆ ಆ ಅಂತ ಹೃದಯ ನಮ್ಮ ಅಪ್ಪಾಜಿದು ನಂಗೆ ಅದು ತುಂಬ ಸಂತೋಷ ಆಗಿದೆ ತುಂಬ ಖುಷಿಯಾಗಿದೆ ತುಂಬ ತುಂಬ ಧನ್ಯವಾದಗಳು ಅಪ್ಪಾಜಿ ಎಲ್ಲ ಹೋಗ್ತೀವಲ್ಲ ಅಂತ ಅಲ್ಲ ಬರ್ತೀವಿ ನಾವು ಯಾವತ್ತು ವರ್ಷ ವರ್ಷ ಜಾತ್ರೆ ಈ ತರ ನಾನು ನೋಡಿರ್ಲಿಲ್ಲ ನಾವು ರಾಜ್ಕುಮಾರ್ ಬೆಳೆಸಿ ನೀವು ಬೆಳೆಸಲ್ಲ ಆಕ್ಚುಲಿ ಬಹಳ ಖುಷಿ ಆಯ್ತು ನನಗೆ ಇವತ್ತು ಉಗಾದ ತಂಡ ನಮ್ಮ ಒಂದು ಮುಂದಿನ ಕಾರ್ಯಕ್ಕೆ ಬೆಂಗಳೂರಿಗೆ ತೆರಳ್ತಾ ಇದೆ. ಅದು ಆಕ್ಚುಲಿ ನಮಗೂ ಬಹಳ ದುಃಖ ಆಗಿದೆ. ನಮ್ಗೆ 25 ದಿನದ ಕಾಲ ನಮ್ಮ ನಾಗ ಆಗಿರ್ಬೋದು, ನಮ್ಮ ಲೋಕೇಶ್ ಅವರಾಗಿರ್ಬೋದು, ಸುನಂದ ಆಗಿರ್ಬೋದು, ಅವನ ಹೆಸರಿನ ಸಂತೋಷ, ನಮ್ಮ ಅಣ್ಣ ಕರೀತೀವಿ ಕುಮಾರ್ ಅವರು, ಆಮೇಲೆ ನಮ್ಮ ಶರಣ ಸುಮ್ಮನೆ ನಂಬೈತಿ ನಮ್ಗೆ ನಮ್ಮ ಬಿಡಾಗಿಲ್ಲ ಬೇರೆ ಆಶೀರ್ವಾದ ಹಾಳಾಗ್ತಾವ. ಮತ್ತೆ ಇನ್ನೊಬ್ಬ ನಿನ್ನ ಹೆಸರೇನು ಮನೋಜ್ ಆಗಿರ್ಬೋದು, ಇನ್ನೊಬ್ರು ಶಿವಮ್ಮ ಅವರಾಗಿರ್ಬೋದು, ಮತ್ತು ನಮ್ಮ ನಾಗರಾಜ್ ಆಗಿರ್ಬೋದು, ಮಹಂತೇಶ್ ಆಗಿರ್ಬೋದು, ಎಲ್ಲರೂ ಏನೋ ಹಂಚ್ಕೊಳ್ಳೋದು. ನಾನು ಬೈತಾ ಇರ್ತೀನಿ ಅವಾಗ ಯಾವ ಸಿನಿಮಾ ಮಾಡಾಗಲಿ ನೀವು ಯಾವ ಸಿನಿಮಾ ಮಾಡಾಗಲಿ ಅದೇ ಅಂದ್ರೆ ನಮ್ದು ಬೇಗನೆ ಆಶೀರ್ವಾದ ಎಲ್ಲರಿಗೂ ಗೊತ್ತೈತೆ. ಅದು ಆ ನಿಟ್ಟಿನೊಳಗೆ ನಮ್ಮಿಂದನೂ ನಿಮ್ಗೆ ಏನಾದರೂ ತೊಂದರೆ ಆಗಿದ್ರೆ ನಾವು ಕ್ಷಮೆ ಕೇಳ್ತೀವಿ. ಇರಲಿ ಆಗಿರ್ತಾವೆ ಕೆಲವೊಂದು ಟೈಮ್ನಾಗ ಸಿಡಿಗೆ ಬೈದಾಗಿರ್ತೀವಿ ನಾವು, ಯಾಕಂದ್ರೆ ನಿಮ್ಮ ಒಳ್ಳೇದು ಬೈತು ನಾವು. ಯಾಕಂದ್ರೆ ಇನ್ನೂ ಸುಧಾರಿಸ್ಲಿ ನಮ್ಮ ಚಿತ್ರರಂಗ. ಇವತ್ತು ಏನಾಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಮಲ್ತಾಯಿ ಧೋರಣೆ ಆಗ್ತಾ ಇದೆ ನಮಗೆ. ಆ ನಿಟ್ಟಿನೊಳಗೆ ನಾವು ಉತ್ತರ ಕರ್ನಾಟಕದಲ್ಲಿ ನಾವು ಕೂಡ ಅವ್ರು ಮಾಡಿದ್ರೆ ನಾವು ಮಾಡೋದು ಬೇಡ, ಎಲ್ಲರೂ ಒಂದೇ ಅಂತ ಹೇಳ್ಬೋದು. ನಾನು 2 ಕಣ್ಣು ಇದ್ದಂಗೆ, ಉತ್ತರ ಕನ್ನಡ ಬೇರೆಲ್ಲ, ದಕ್ಷಿಣ ಕನ್ನಡ ಬೇರೆಲ್ಲ. ಅವ್ರು ಮಾಡಿದ್ರೆ ಅವ್ರಿಗೆ ನಮಗೆ ಸಮ ಆಗಲ್ಲ. ಅಲ್ಲಿ ಜನನ ತಗೊಂಡು ನಾವು ಮಾಡೋಣ. ಅವ್ರು ಬೇರೆ, ಅವರು ಕರ್ನಾಟಕದವ್ರೆ, ನಾವು ಕರ್ನಾಟಕದವ್ರೆ, ಎಲ್ಲರೂ ಕಲೆಗೆ ಪ್ರೋತ್ಸಾಹ ಕೊಡೋಣ ಅಂತ ಹೇಳಿ ಬಹಳ ನಮ್ಗೆ ಖುಷಿ ಆಯಿತು. ನಾನು ಕೂಡ ಒಂದು ಪಾತ್ರ ಮಾಡಿಸಿದ್ರು ಬೇಡ ಅಂತೂ ಕೇಳಿಲ್ಲ. ಒಂದು ಹಾಡಿನಲ್ಲಿ ಬರ್ತೀನಿ ಇದರಲ್ಲಿ ಫಿಲಾಸಫಿ ರೋಲ್ ಇದ್ರೆ ನನಗೆ ಕೊಡ್ತಾರೆ. ಗಾಂಧಿನಗರ ಆಯ್ತು, ಈಗ ಆಯ್ತು, ಎಲ್ಲ ಕಡೆ ಹೆಣ್ಣಿಗೆ ಪಾತ್ರ ಮಾಡಿದ್ರು ನಮಗೂ ಆಯ್ತು. ನಂದು ನಾನು ಕಲಾ ಪೋಷಕ ಮಟ್ಟ ಕಲಾವಿದ ಇದ್ದೀನಿ. ಹೀಗಾಗಿ ಒಳ್ಳೆಯ ಕಾರ್ಯಗಳಿದ್ರೆ, ಒಳ್ಳೆಯ ಫಿಲಾಸಫಿ ರೋಲ್ ಇದ್ರೆ ಅಷ್ಟೇ ಮಾಡ್ತೀನಿ. ಮತ್ತಿಲ್ಲ ನಾನು ಸ್ವಾಮಿ ಡ್ಯಾನ್ಸ್ ಮಾಡಿ ನನ್ನ ಮಕ್ಕಳದ ನಮಗೂ ಏನಿಲ್ಲ. ಸಮಾಜಕ್ಕೆ ಏನಾದರೂ ಸಂದೇಶ ಕೊಡೋದಿದ್ರೆ ಅಲ್ಲಿ ಸಿದ್ಧಗಳಾಗ್ತಿರ್ತಾನೆ ಅಂತ ಹೇಳ್ತೀನಿ. ಆಮೇಲೆ ಈ ಚಿತ್ರ ನನಗನ್ಸಿದ ಮಟ್ಟಿಗೆ ರಾಜ್ಯ ಮತ್ತು ರಾಷ್ಟ್ರಪತಿ ಎರಡೂ ಬರುತ್ತೆ ಅನಿಸ್ತದೆ. ಯಾಕಂದ್ರೆ ಒಂದು ಕ್ರೀಡೆಗೆ ಉತ್ಸಾಹ ಕೊಟ್ಟು ಇವತ್ತು ನಿಜವಾಗ್ಲೂ ಈ ಇಂಥ ಚಿತ್ರಗಳನ್ನು ಮಾಡೋದಕ್ಕೆ ಎದೆ ಗಟ್ಟಿ ಇರಬೇಕು. ಯಾಕಂದ್ರೆ ಇವು ಫಿಲ್ಮ್, ಇಂಥ ಫಿಲ್ಮ್ಗಳನ್ನು ಯಾರು ನೋಡಲ್ಲ. ಇವತ್ತು ಎಲ್ಲೋ ಒಂದು ಗಟ್ಟಿಗಾಳ ಅಷ್ಟೇ ನೋಡ್ತಾವೆ. ಟೊಳಗಾಳಿ ಏನಿದ್ರು ಡ್ಯಾನ್ಸ್ ನೋಡ್ತಾವೆ, ಬರೀ ರಸಮಂಜರಿ ಅವು ಚಡ್ಡಿ ಮೇಲೆ ಹಾರಾಡೋ ನೋಡ್ತಾವೆ. ಇಂಥ ಚಲನಚಿತ್ರ ತೆಗಿಬೇಕಂದ್ರೆ ಭಾಳ ಎದೆ ಗುಂಡಿಗೆ ಇರುವಂಥ ವ್ಯಕ್ತಿ ಲೋಕೇಶ್ ವಿದ್ಯಾಧರ್. ನಾನು ಹೇಳಿದ ಲಾಸ್ಟ್ ಟೈಮ್ ಹೇಳಿದ್ದೆ, ನಿನ್ನ ಸಿನಿಮಾ ಓಡೋದೋ ಇಲ್ಲ ಗೊತ್ತಿಲ್ಲ, ಇತಿಹಾಸ ಅಂತೂ ಇರ್ತೈತೆ ನಿಂದ ಅಂತ ಹೇಳಿದೆ. ಇಂಥ ಚಲನಚಿತ್ರಗಳು ಇತಿಹಾಸದಲ್ಲಿ ಸೇರ್ಪಡೆ ಆಗ್ತಾವೆ. ಅವು ಓಡ್ತಾವೋ ಬಿಡ್ತಾವೋ ಗೊತ್ತಿಲ್ಲ. ಆದ್ರೆ ಏನಪ್ಪ, ಭಾರತ ದೇಶದಲ್ಲಿ ನಮ್ಮ ಸಂಸ್ಕೃತಿ ಹಿಂಗಿತ್ತಂತ ತೋರಿಸ್ಕೊಳ್ಳುವಂಥ ಯಾವುದಾದ್ರೂ ಸಿನಿಮಾ ಇದ್ರೆ ಅದು ಉಗಾರ. ಬಹಳ ದೇಶೀಯ ಕ್ರೀಡೆ ಬಗ್ಗೆ ಅವ್ರು ಒತ್ತು ಕೊಟ್ಟಿದ್ದಾರೆ. ಅದು ಮಲ್ಲಗಂಬ ಬಗ್ಗೆ. ಮಲ್ಲಗಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಮಟ್ಟಕ್ಕೆ ಒಬ್ಬ ಬಡ ಹುಡುಗ, ಹುಗಾರ ಅಂದ್ರೆ ಜಾತಿಯಲ್ಲಿ ಹುಗಾರ, ಆ ಹುಗಾರನ ಹುಡುಗ ಬಡತನದಲ್ಲೇ ಬೆಳೆದು, ಒಂದು ಹೊತ್ತಿಗೆ ಊಟ ಇಲ್ದಂಗೆ ಬೆಳೆದು ಈ ಕ್ರೀಡೆಯನ್ನು ತಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ಕ್ರೀಡೆ ತೋರಿಸಿ ಭಾರತ ದೇಶಕ್ಕೆ ಒಂದು ಕೀರ್ತಿ ಅಂತ ತರ್ತಾನಲ್ಲ, ಆ ಹುಡುಗನ ಬಗ್ಗೆ ಇದು ಬಯೋಪಿಕ್ ಫಿಲ್ಮ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ನಾನು ಭಾಳ ಖುಷಿ ಆಗೈತಿ. ಯಾಕಂದ್ರೆ ಬಡ ಹುಡುಗ ಅಷ್ಟೊಂದು ಸಾಧನೆ ಮಾಡಿ ನಮ್ಮ ದೇಶದ ಬಗ್ಗೆ ಕೀರ್ತಿ ತಂದಂಥ ಚಲನಚಿತ್ರ. ಅದರ ಬಗ್ಗೆ